ಓಕೆ, ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಎಲ್ಲ ಬೀದರ್ ಕಲಬುರಗಿ ಮಂದಿಗೆ ನಮಸ್ಕಾರ. ಎಲ್ಲ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ಇವತ್ತು ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಮತ್ತೆ ನಾವು ವಾಪಸ್ ಬಂದೀವಿ. ಲಾಸ್ಟ್ ಕ್ಲಾಸ್ ಏನು ಓದಿವಿ ನಾವು? ಮ್ಯಾಟ್ರಿಕ್ಸ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಓದಿ 5 ಮಾರ್ಕ್ಸ್ಗೆ. ಸೊ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದಂದ್ರೆ ಡಿಟರ್ಮೆಂಟ್ಸ್. ಒಂದು 5 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಓಕೆ, ಲೆಟ್ ಅಸ್ ಸಾಲ್ವ್ ಒನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆನ್ ಡಿಟರ್ಮೆಂಟ್ಸ್. ಓಕೆ, ಲೆಟ್ ಅಸ್ ಸಿ. ಇಲ್ಲಿ ನೋಡ್ರಿ ಏನು ಕೊಟ್ಟಣ, ಡಿಟರ್ಮೆಂಟ್ಸ್ 5 ವೆರಿ ಇಂಪಾರ್ಟೆಂಟ್ ಕಂಪಲ್ಸರಿ ಫಿಕ್ಸ್ ಕ್ವಶನ್. ಇದ್ರ ಮೇಲೆ ಕಂಪಲ್ಸರಿ ಕೇಳಕ್ಕೆ ನೋಡಂಬರಿ ಏನದ. ಸೊ ಸಾಲ್ವ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. 3 ಈಕ್ವೇಶನ್ಸ್ ಕೊಡ್ತಾನೆ ನಿಮ್ಗೆ ಕಂಪಲ್ಸರಿ. 3 ವೇರಿಯೇಬಲ್ಸ್ ಇರ್ತವೆ, ಯಾವ? ಎಕ್ಸ್, ವೈ, ಝೆಡ್. ಓಕೆ, ಇಲ್ಲ ಅದ ನೋಡ್ರಿ, ಈಗ ಮಾರ್ಕ್ ಮಾಡಿರ್ತೇನೆ ನಾನು. ಸೊ ದಿಸ್ ಈಸ್ ಫಸ್ಟ್ ಈಕ್ವೇಶನ್, ದಿಸ್ ಈಸ್ ಸೆಕೆಂಡ್ ಈಕ್ವೇಶನ್, ಅಂಡ್ ದಿಸ್ ಈಸ್ ಥರ್ಡ್ ಈಕ್ವೇಶನ್. 3 ಈಕ್ವೇಶನ್ಸ್, 3 ವೇರಿಯೇಬಲ್ಸ್, ಎಕ್ಸ್, ವೈ, ಝೆಡ್. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ನೀವು ತಿಳ್ಕೊಬೇಕಂದ್ರೆ ಮ್ಯಾಟ್ರಿಕ್ಸ್ ಹೆಂಗೆ ಡಿಫೈನ್ ಮಾಡ್ತೀವಿ. ಹೌ ವಿ ಡಿಫೈನ್ ದ ಮ್ಯಾಟ್ರಿಕ್ಸ್? ದಿಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್ ಅಂಡ್ ಕಾಲಮ್ಸ್. ರೋ ಮತ್ತು ಕಾಲಮ್ದಾಗ ಎಲಿಮೆಂಟ್ಸ್ ಏನು ಬರೀತೀವಿ ಒಂದು ಬ್ರಾಕೆಟ್ ಒಳಗಡೆ, ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವೆರಿ ಸಿಂಪಲ್. ಅದ್ರೊಳಗಡೆ ಈಗ ಆರ್ಡರ್ ಇರ್ತಾವೆ. 3 ರೋಸ್ ಅವ, ಇಲ್ಲಿ 3 ಕಾಲಮ್ಸ್. 3 rows 3 columns. ದಿಸ್ ಈಸ್ ಕಾಲ್ಡ್ ಎಸ್ ಆರ್ಡರ್ 3 x 3. ಈ 3 x 3ದಾಗ ಎಷ್ಟು ಎಲಿಮೆಂಟ್ಸ್ ಇರ್ತಾವೆ ರೀ? 9 ಇರುತ್ತೆ. 3 × 3 9. ಅವು 9 ಎಲಿಮೆಂಟ್ಸ್ ಹೆಸರೇನವ ಅಂತ ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ಅಂದ್ರೆ ಯಾವ ಪೊಸಿಷನ್ದಾಗ ಯಾವ ಎಲಿಮೆಂಟಿನ ಹೆಸರು ಏನದ, ವಾಟ್ ವಿ ಕಾಲ್ ದೇಮ್. ಓಕೆ, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ A11, A12, A13, A21, A22, A23, A31, A32, A33. ಇವೆಲ್ಲ ಹೆಸರು ನಿಮಗೆ ಗೊತ್ತಿದ್ರೆ ಇದು ಚಾಪ್ಟರ್, ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಭಾಳ ಈಸಿ ಆಗಿಬಿಡುತ್ತೆ. ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ. ಓಕೆ, ಲೆಟ್ ಅಸ್ ಸಿ. ಇದು 1 by 1 ನೋಡ್ಕೋತಾ ಹೋಗೋಣ. ಈಗ ಇವು ಈಕ್ವೇಶನ್ಸ್ ಕೊಟ್ಟಿದ್ರದಾಗಿಂದ ಒಂದು 3 ಮ್ಯಾಟ್ರಿಕ್ಸ್ ಬರ್ಕೋಬೇಕು ನಾವು. ಯಾವ್ಯಾವ ಬರ್ರಿ ನೋಡೋಣ. ಒಂದು ಮ್ಯಾಟ್ರಿಕ್ಸ್ ಎ ಅಂತ ಬರ್ತದೆ. ಮ್ಯಾಟ್ರಿಕ್ಸ್ ಎ ಹೆಂಗೆ ಬರ್ಕೋಬೇಕಂದ್ರೆ, ಫಸ್ಟ್ ಈಕ್ವೇಶನ್ ನೋಡ್ರಿ, ಅದರದ್ದು ಫಸ್ಟ್ ರೋದಾಗ ಎಲಿಮೆಂಟ್ಸ್ಗಳು ಬರಬೇಕು. ಯಾವುವು? ಎಕ್ಸ್, ವೈ, ಝೆಡ್ ಕೊಎಫಿಷಿಯಂಟ್ಸ್ ಅಂದ್ರೆ ಅದ್ರ ಜೊತೆ ಇದ್ದಿದ್ದ ನಂಬರ್ಗಳು ಫಸ್ಟ್ ರೋದಾಗ ಬರ್ಕೋಬೇಕು ಅಷ್ಟೇ. ಇಲ್ಲಿ ಅಂದ್ರೆ 4, 3, 2 ಫಸ್ಟ್ ರೋ. ಇದ್ರದ್ದು ಸೆಕೆಂಡ್ ರೋ, ಸೆಕೆಂಡ್ ಎಲಿಮೆಂಟ್ಸ್ ಬರ್ತೀವಿ 1, 2, 3, 2, 4, 6 ಎಲ್ಲ ಪ್ಲಸ್ ಅವ. ಸೊ ಪ್ಲಸ್ ಸೈನ್ಸ್ ತಗೊಳತ್ತೀನಿ ನೋಡ್ರಿ. ಓಕೆ, ಇಲ್ಲಿ 6, 2, 3. ಓಕೆ, 6, 2 and 3. ಸಿಂಪಲ್. ದಿಸ್ ಈಸ್ ಮ್ಯಾಟ್ರಿಕ್ಸ್ ಎ. ಇನ್ನೊಂದು ಏನು ಬರ್ತದಿಲ್ಲ ಅಂದ್ರೆ ಮ್ಯಾಟ್ರಿಕ್ಸ್ ಬಿ ಬರ್ತದೆ ನೋಡ್ರಿ. ಓಕೆ, ಮ್ಯಾಟ್ರಿಕ್ಸ್ ಬಿ ಏನಂದ್ರೆ ಇವು RHS ವ್ಯಾಲ್ಯೂಸ್. ಇಲ್ಲಿ ಯಾರ ಮಾರ್ಕ್ ಹಾಕ್ಲತ್ತ ನೋಡ್ರಿ. ಸಿಂಪಲ್ RHS ವ್ಯಾಲ್ಯೂ ಏನವ್ರಿ? 60, 90 ಅಂಡ್ ಲಾಸ್ಟ್ 70. ಸಿಂಪಲ್ ಅದ. ಇನ್ನೊಂದು ಲಾಸ್ಟ್ ಏನಂದ್ರೆ ಕ್ಯಾಪಿಟಲ್ ಎಕ್ಸ್ ವ್ಯಾಲ್ಯೂ ಬೇಕು. ಕ್ಯಾಪಿಟಲ್ ಎಕ್ಸ್ ಅಂದ್ರೆ ವೇರಿಯೇಬಲ್ಸ್ ಏನೇನವ? ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್. ಸೊ ವೇರಿಯಬಲ್ ಎಕ್ಸ್ ವೈ. ಇವು 3 ಕ್ವಾಂಟಿಟಿ ಬರ್ಕೊಲಿಕ್ಕೆ ಬರ್ಬೇಕು ನಿಮ್ಗೆ. ಓಕೆ, ಇದ್ರ ಸೊಲ್ಯೂಷನ್ ಏನದಂದ್ರೆ, ಇದು ನಮಗೆ ಮೇನ್ ಸೊಲ್ಯೂಷನ್ ಅದ ನೋಡ್ರಿ. ಎಕ್ಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಬಿ. ಓಕೆ, ಈಗ ಇದ್ರೊಳಗಡೆ ಎಕ್ಸ್ ವ್ಯಾಲ್ಯೂ ಗೊತ್ತದ, ಇಲ್ಲಿ ಬಿ ವ್ಯಾಲ್ಯೂನು ಗೊತ್ತದ. ಇಲ್ಲಿ ಯಾವುದು ಅನ್ನೋನ್ ಕ್ವಾಂಟಿಟಿ ಅದ ನೋಡ್ರಿ? ಎ ಇನ್ವರ್ಸ್. ಎ ಇನ್ವರ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕು ಅಷ್ಟೇ. ಇಲ್ಲಿ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಓಕೆ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಅದ. ಏನಂದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 by ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇದು ಫಾರ್ಮುಲಾ ನೋಡಿ. ಇದಕ್ಕೆ ಈಕ್ವೇಶನ್ 2 ತಗೋತೇನೆ ನಾನು. ಈಗ ಇದ್ರೊಳಗಡೆ 2 ಕ್ವಾಂಟಿಟಿ ಫೈಂಡ್ ಮಾಡಬೇಕು. ಒಂದು ಡಿಟರ್ಮಿನೆಂಟ್ ಆಫ್ ಎ, ಇನ್ನೊಂದು ಅಡ್ಜಾಯಿಂಟ್ ಆಫ್ ಎ. ಲೆಟ್ ಅಸ್ ಸಾಲ್ವ್ 1 by 1. ಲೆಟ್ ಅಸ್ ಸಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಥಿಂಗ್ ಬಟ್ ವಾಟ್? ಒಂದು ಡಿಟರ್ಮಿನೆಂಟ್ ತಗೋರಿ, ಅದ್ರೊಳಗಡೆ ಎಲಿಮೆಂಟ್ಸ್ ಹಾಕ್ರಿ. ಯಾವ್ದ್ರದ್ದು? ಎ ಎಲಿಮೆಂಟ್ಸ್. ಇಲ್ಲ ನೋಡ್ರಿ, 4, 3, 2, 2, 4, 6, 6, 2 and 3. ಇದನ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು? ಈಗ ಡಿಟರ್ಮಿನೆಂಟ್ ಇದ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕು. ಇದು 3 x 3 ಇದೆ. ಏನು ತಗೋತೀರಿ ಇಲ್ಲಿ? ಪ್ಲಸ್, ಮೈನಸ್, ಪ್ಲಸ್. ಗೊತ್ತಿತ್ತು ಅಂದ್ರೆ ಸಾಲ್ವ್ ಮಾಡ್ರಿ, ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕೇಳಿ ಆರಾಮಾಗಿ ಸಿಂಪಲ್ ವೇದಾಗ ಹೇಳ್ಬಿಡ್ತೀನಿ. ಓಕೆ, ಏನದ? ಫಸ್ಟ್ ಎಲಿಮೆಂಟ್ ಬರ್ಕೋರಿ +4 ಬರ್ಕೊಂಡ್ರಿ. ಈಗ ಏನ್ ಮಾಡ್ಬೇಕು? ಇದು ಕಾಲಮ್, ಇದು ರೋ ಮುಚ್ಚಿಬಿಡ್ರಿ. ಯಾವ ಎಲಿಮೆಂಟ್ಸ್ ಕಾಣ್ಲತ್ತವ? ಇವು 4 ಕಾಣ್ಲತ್ತವ್ರಿ. ಇವು 4 ಎಲಿಮೆಂಟ್ಸ್ ಏನ್ ಮಾಡ್ಬೇಕು? ಲೆಫ್ಟ್ ಮೈನಸ್ ಆಫ್ ರೈಟ್. ನೀವು ಈಗ ನಿಂತಿರಂದ್ರೆ ಇದ್ರ ನಿಮ್ ಲೆಫ್ಟ್ ಅದ, ಇದ್ರ ನಿಮ್ ರೈಟ್ ಅದ. ಇವು ಮಲ್ಟಿಪ್ಲೈ ಮಾಡ್ರಿ, ಇನ್ ಬಿಟ್ವೀನ್ ಮೈನಸ್ ಮತ್ತೆ ಇವು ಮಲ್ಟಿಪ್ಲೈ ಮಾಡ್ರಿ. ಓಕೆ, ಲೆಟ್ ಅಸ್ ಸಿ. 4 3 12. ಇಮಿಡಿಯೇಟ್ಲಿ ಮೈನಸ್ ಸೈನ್ ಮಾಡ್ಬಿಡ್ರಿ. ನೆಕ್ಸ್ಟ್
6 2 12. ಸಿಂಪಲ್ ಅದ. ಇದು ಕಾಲಮ್ ಇದ್ರ ಹೋಗ್ಬಿಡ್ರಿ, 4 ಎಲಿಮೆಂಟ್ಸ್ ಲೆಫ್ಟ್ ಮೈನಸ್ ರೈಟ್, ಸಿಂಪಲ್. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ 3 ಅದ, ಫಾರ್ಮುಲಾ ಮೈನಸ್ ಅದ, ಸೊ -3 ಆಸ್ ಇಟ್ ಈಸ್. ಈಗ ನೆಕ್ಸ್ಟ್ ಇದು ರೋ ಇದು ಕಾಲಮ್ ಬಿಡ್ರಿ, ಇದು ಯಾವ್ದು ಎಲಿಮೆಂಟ್ ಬರಿಲತ್ತೀವೋ ಆ ರೋ ಆ ಕಾಲಮ್ ಬಿಡ್ಬೇಕು ಅಷ್ಟೇ. ಇದು ಅಳಿಸ್ಬಿಡ್ತೀನಿ. ಯಾವ ಉಳಿತಾವ 1 2 3 4 ಡಾಟ್ ಹಾಕಿ ನೋಡ್ರಿ. ಈಗ ಲೆಫ್ಟ್ ಮೈನಸ್ ರೈಟ್ ಮಾಡ್ರಿ. 2 3 6 ಮೈನಸ್ ಆಸ್ ಇಟ್ ಈಸ್, 6 6 36. ಈಸಿ ಅದ. ಇವು ಡಾಟ್ ತೆಗಿಬಿಡ್ತೀನಿ ಈಗ. ನೆಕ್ಸ್ಟ್ ಲಾಸ್ಟ್ +2 ಬ್ರಾಕೆಟ್ ತಗೋರಿ. ಈಗ ಮತ್ತೇನ್ ಮಾಡ್ಬೇಕು, ಆ ಎಲಿಮೆಂಟ್ ಇನ್ ಕಾಲಮ್ ಅದ್ರ ರೋ ತೆಗಿಬೇಕು. ಕಾಣ್ಲತ್ತರಿ, ಇವ್ 4 ಎಲಿಮೆಂಟ್ 1 2 3 4. ಲೆಫ್ಟ್ ಮೈನಸ್ ರೈಟ್ ಏನಾಗ್ತದ, 2 2 4, ಇಮಿಡಿಯೇಟ್ಲಿ ಮೈನಸ್ ಬರೀರಿ. 6 4 24. ಈಸಿ ಅದ ಎಕ್ಸ್ಪೆಂಡ್ ಮಾಡೋದು. ಈಗ ಇದ್ರ ವ್ಯಾಲ್ಯೂಸ್ ಬರೀರಿ. ಇದಂತೂ 0, 12 - 12 0. ಇದೇನದ -3 ಇಂಟು ಇದೇನಾಗ್ತದ -30. -30 6 ತೆಗಿರಿ, -30 +2 ಆಸ್ ಇಟ್ ಈಸ್. ಇದೇನಾಗ್ತದ -20. ಸೊ ಇದು 90 - 40. So this implies determinant of A in 1 3 50. ಡಿಟರ್ಮಿನೆಂಟ್ ಆಫ್ ಏನ್ ಬಂತು ನಿಮಗೆ 50. ಈಸಿ ಅದ ಮಾಡೋದು, ಆರಾಮ್ ಸರಿ. ಓಕೆ, ಲೆಟ್ ಅಸ್ ಸಿ. ಇದು ಫಸ್ಟ್ ಪಾರ್ಟ್ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಏನು ತೆಗಿಬೇಕು, ಎಡ್ ಜಾಯಿಂಟ್ ತೆಗಿಬೇಕು. ಈ ಎಡ್ ಜಾಯಿಂಟ್ ತೆಗಿಲಕ್ಕ ಇವು ಪೊಸಿಷನ್ ನೆನ್ಪಿಟ್ಕೋರಿ. 1 1 1 2 1 3 2 1 2 2 2 3 3 1 3 2 3 3. ಓಕೆ, ನೆನಪದ. ಲೆಟ್ ಅಸ್ ಸಿ. ಇವಾಗ ಒಂದು ಲೈನ್ ಹಾಕೊಂಡು ಇಲ್ಲಿ ಸಾಲ್ವ್ ಮಾಡೋಣ ಬರ್ರಿ. ಈಗ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಫಾರ್ಮುಲಾ ಏನದ ಗೊತ್ತ್ರಿ, ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಕೋಫ್ಯಾಕ್ಟರ್ ಆಫ್ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಇನ್ ಲಾಸ್ಟ್ ಕ್ಲಾಸ್ದಾಗ ವಿಡಿಯೋ ನೋಡಿವಿ, ನೀವು ಆಲ್ರೆಡಿ ನೋಡಿದಿರಿ. ನೋಡಿಲ್ಲ ಅಂದ್ರೆ ಪ್ರಿವಿಯಸ್ ನೋಡ್ರಿ, ನಿಮಗೆ ಫುಲ್ ಕ್ಲಿಯರ್ ಆಗ್ತದೆ. ಏನಂದ್ರೆ ಟ್ರಾನ್ಸ್ಪೋಸ್ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ರೋ ಇದ್ದಿದ್ದನ್ನು ಕಾಲಮ್ದಾಗ ಬರೆದ್ರೆ ಟ್ರಾನ್ಸ್ಪೋಸ್ ಅಂತ ಕರೀತಾರೆ ಅಷ್ಟೇ. ಓಕೆ, ಅದಕ್ಕೆ ಟೀಲಿಂದ ಅಥವಾ ಡ್ಯಾಶ್ ಲಿಂದ ಮೆನ್ಷನ್ ಮಾಡ್ತಾರೆ. ಸೊ ಫಸ್ಟ್ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ರಿ. ಸೊ ಕೋಫ್ಯಾಕ್ಟರ್ಸ್ ಹೆಂಗಂದ್ರೆ ಸಿಂಪಲ್ ಅದ ನೋಡ್ರಿ. ನೀವೇನ್ ಬರ್ಕೋರಿ, A11 A12 A13 A21 A22 A23 A31 A32 A33. ಸೊ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್. ನೆನ್ಪಿರ್ತದ? ಆಲ್ಟರ್ನೇಟಿವ್ ಪಾಸಿಟಿವ್ ನೆಗೆಟಿವ್ ತಗೊಂಡ್ ಬಿಟ್ಬಿಡ್ರಿ. ಇದು ಫಾರ್ಮೆಟ್ ಅದ, ಹಿಂಗೆ ಬರ್ಕೊಂಡ್ಬಿಡ್ರಿ. ನಾವು ಏನು ನಿಮಗೆ ಎರರ್ಸೇ ಬರಂಗಿಲ್ಲ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆರ್ಡರ್ ವೈಸ್ ಬರ್ಕೊಂಡ್ಬಿಡ್ರಿ ಲಾಸ್ಟ್ ಅಂತ. ಇದು ಗೊತ್ತಾಯ್ತಾ? ಈಸಿ ಅದ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವು ಫಸ್ಟ್ 3 ಎಲಿಮೆಂಟ್ಸ್ ನೋಡ್ರಿ, 1 2 3. ಇವು ಆಲ್ರೆಡಿ ಇಲ್ಲಿಂದ ಬ್ರಾಕೆಟ್ ವ್ಯಾಲ್ಯೂ ನೋಡ್ರಿ, ಇವೇ ಕಾಪಿ ಮಾಡ್ಕೊಂಡ್ಬಿಡ್ರಿ. ನೀವು ಫೈಂಡ್ ಔಟ್ ಮಾಡಿದ್ರು ಅವೇ ಬರ್ತಾವ ನಮಗೆ. ಓಕೆ, ಏನ್ ಬರೀತೀನಿ, 12 - 12 6 - 36 4 - 24. ಇವು ಆನ್ಸರ್ ಏನು ಬರ್ತಾವೆ, ಇದು 0, ಇದು -30, ಇದು ಮೈನಸ್ +30, ಇದು -20. ಇನ್ನು ಉಳಿದಿದ್ದು ಎಷ್ಟು 6 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಬಟ್ ಇಲ್ಲಿ ಕೇರ್ಫುಲ್ ಆಗಿ ಮಾಡ್ರಿ ನೀವು. ಓಕೆ, ಇನ್ನು 6 ವ್ಯಾಲ್ಯೂ ಹೆಂಗೆ ಮಾಡ್ಬೇಕು ಗೊತ್ತ್ರಿ? ಈಗ ನಾವು ಇದೇ ಹೆಂಗೆ ಎಕ್ಸ್ಪೆಂಡ್ ಮಾಡಿ ನೋಡ್ರಿ. ಸೇಮ್ ವೇ A21 ಅದ, A21 ಪೊಸಿಷನ್ ಇಲ್ಲದ ಗೊತ್ತದ ನಿಮ್ಗೆ. ದಿಸ್ ಈಸ್ A21. ನೀವು ಇದು ತಗೋರಿ, ಇದು ಇರ್ತಾರೆ, 2 ಎಲಿಮೆಂಟ್ಸ್ ಸೇಮ್ ಇರ್ತಾವ, ಏನು ತೊಂದರೆ ಇಲ್ಲ. ಓಕೆ, A21 ಅದ ಅಂದ್ರೆ ನೋಡ್ರಿ ಹೆಂಗ. 21 ಅಂದ್ರೆ ಇದು ಅದ, ಇದು ಕಾಲಮ್, ಇದು ರೋ ಮುಚ್ಚಿಬಿಡ್ಬೇಕಷ್ಟೇ. ಸಿಂಪಲ್. ಯಾವ್ದ್ರ ವ್ಯಾಲ್ಯೂ ತೆಗಿತಿರ್ತೀರಿ ಅದು ಕಾಲಮ್, ಅದು ರೋ ಮುಚ್ಚಿಬಿಡ್ರಿ. ಇದು ಕಾಲಮ್, ಇದ್ರು ಯಾವ ಎಲಿಮೆಂಟ್ ಆಗ್ತಾವ, 1 2 3 4 ಆಗ್ತಾವ. ಲೆಫ್ಟ್ ಮೈನಸ್ ರೈಟ್ ಮಾಡಿಬಿಟ್ರೆ ಸೇಮ್ ಥಿಂಗ್. 3 2 3 3 9 -4, 9 - 4 ಎಷ್ಟಾಗ್ತದ, 5. ಇದೊಂದು -5. ಈಸಿ ಅದ. ನೆಕ್ಸ್ಟ್ 2 2 2 2 ಎಲ್ಲದ ನೋಡ್ರಿ,
ಇದು 2 2 ಅದ. ಅಗೇನ್ ಇದ್ರ ಕಾಲಮ್ ಇದು ರೋ ಬಿಡ್ರಿ, ಇದು ರೋ ಇದು ಕಾಲಮ್. ಉಳ್ದು ಯಾವು 1 2 3 4 ಕಾಣ್ಲದಾವ್ರಿ. ಓಕೆ, ಈ ಮತ್ತೆ ಲೆಫ್ಟ್ ಮೈನಸ್ ರೈಟ್ 3 4 12 ಮೈನಸ್ 6 2 12 0. ಈಸಿ ಅದನ. ನೆಕ್ಸ್ಟ್ A23 ಇಲ್ಲದ ಈಗ ದಿಸ್ ಇಸ್ A23. ಇದು ಕಾಲಮ್ ಇದು ರೋ ಬಿಡ್ರಿ. ಈಗ ಅವ ಎಲಿಮೆಂಟ್ಸ್ 1 2 3 4. ಲೆಫ್ಟ್ ಮೈನಸ್ ರೈಟ್ 2 4 8 6 3 18. ಇನ್ ಬಿಟ್ವೀನ್ ಮೈನಸ್ ಕಂಪಲ್ಸರಿ ಇರ್ತದೆ, ಗೊತ್ತೇ ಅದ ನಿಮ್ಗೆ. ನೆಕ್ಸ್ಟ್ ಲಾಸ್ಟ್ A31 ಇದ್ರ ವ್ಯಾಲ್ಯೂ ಏನ್ ಬರ್ತದ್ರಿ -10, ಇಲ್ಲೊಂದು ಮೈನಸ್ +10. 31 ಇದು 31 ಅದ, ಇದು 31 ಅದ ರೀ. 31 3 2 3. ಈಗ ಯಾವ್ದು ರೋ ಅದ ಅದು ಕಾಲಮ್, ಅದು ರೋ ಮುಚ್ಚ್ರಿ. ಉಳ್ದು ಯಾವ 1 2 3 4. ಲೆಫ್ಟ್ ಮೈನಸ್ ರೈಟ್ 18 ಮೈನಸ್ 8 ಇದು ಎಷ್ಟಾಗ್ತದ 10 ರೈಟ್. ನೆಕ್ಸ್ಟ್ 3 2 ಅಂದ್ರೆ ಇದು ರೋ ಇದು ಕಾಲಮ್. ಯಾವ್ಯಾವ ಎಲಿಮೆಂಟ್ 1 2 3 4 ಅವ. ಲೆಫ್ಟ್ ಮೈನಸ್ ರೈಟ್ 6 4 24 ಮೈನಸ್ 4 ಎಷ್ಟಾಗ್ತದ್ರಿ ಇದು. ಇಲ್ಲಿ ಮೈನಸ್ ಅದ ನೋಡ್ರಿ, ಇದನ್ನು ಕನ್ಸಿಡರ್ ಮಾಡಬೇಕು. 24 ಮೈನಸ್ 20 ಇಸ್ +20. ಇದು ಮೈನಸ್ ಹಾಕಿದ್ರೆ -20. ಓಕೆ, ಲೆಟ್ ಅಸ್ ಒನ್ ಲಾಸ್ಟ್ ವ್ಯಾಲ್ಯೂ A33. ಇದು A33 ಅದ, ಇದು ರೋ ಇದು ಕಾಲಮ್ ಮುಚ್ಚಿಬಿಡ್ರಿ. ಓಕೆ, ಇದು ರೋ ಇದು ಕಾಲಮ್. ಯಾವ ಬರ್ತಾವ 1 2 3 4. 16 ಮೈನಸ್ 6 ಎಷ್ಟಾಗ್ತದೆ ಇದು 10 ಬರಬರ್ರಿ. ಓಕೆ, ಲೆಟ್ ಅಸ್ ಈಗ ನೆಕ್ಸ್ಟ್ ಇದಾಯ್ತಾ, ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಓಕೆ, ಅರ್ಥ ಆಗ್ಲತ್ತಾರ. ಇದು ಒಂದೇ ಒಂದು ಕಲಿಯೋದು ಹೆಂಗ್ ಮಾಡ್ಬೇಕಂತ ಇವೆಲ್ಲ ಸೇಮ್. ಫಸ್ಟ್ 3 ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇಲ್ಲಿಂದ ಬ್ರಾಕೆಟ್ ವ್ಯಾಲ್ಯೂ ತಗೋಬೇಕಷ್ಟೇ ನೋಡ್ರಿ. ಇವು 3 ಇನ್ನ ಸೆಕೆಂಡ್ ರೋ ಥರ್ಡ್ ರೋ ವ್ಯಾಲ್ಯೂ ಮಾಡ್ಬಿಡ್ರಿ, ಸಿಂಪಲ್. ಓಕೆ, ರೈಟ್, ಲೆಟ್ ಅಸ್ ಇದು ಗೊತ್ತಾಯ್ತಾ ಈಗ. ಇವು ಈಕ್ವೇಷನ್ ನೆನ್ಪಿಟ್ಕೋರಿ, ಇವು ನೆಕ್ಸ್ಟ್ ಬೇಕಾಗ್ತಾವ ನಮಗೆ. ಓಕೆ, ಈಗ ಅಡ್ಜಾಯಿಂಟ್ ಆಫ್ ಎ ಹೆಂಗ್ ಬರೀಬೇಕು ಅಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ 3 ವ್ಯಾಲ್ಯೂ ಫಸ್ಟ್ ಕಾಲಮ್ದಾಗ ಬರ್ಕೊಂಡ್ಬಿಟ್ರಿ, ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ರಿ, ಟೆನ್ಷನ್ ಬೇಡ. ಟ್ರಾನ್ಸ್ಪೋಸ್ ಗಿನ್ಸೂಸ್ ಮಾಡೋದೇ ತಲೆ ಕೆಡಿಸ್ಕೊಬಿಡ್ರಿ. ಇವು ಕೋಫ್ಯಾಕ್ಟರ್ಸ್, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ಸ್ ಅಡ್ಜಾಯಿಂಟ್. ಹೆಂಗ A11 A12 A13. ಈಗ ರೋ ಟ್ರಾನ್ಸ್ಪೋಸ್ ಅಂದ್ರೆ ಏನದ, ರೋ ಇದ್ದಿದ್ದು ಕಾಲಮ್ದಾಗ ಬರೀಬೇಕು. ಇವು ಒಂದು ರೋ ಇರ್ತಾವ, ಇದ್ರ ವ್ಯಾಲ್ಯೂ ಕಾಲಮ್ದಾಗ ಬರ್ಕೊಂಡ್ಬಿಡ್ರಿ. ಏನು ಇವು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್ದಾಗ ಬರ್ಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಅಡ್ಜಾಯಿಂಟಿಗೆ ಕನ್ವರ್ಟ್ ಆಗ್ಬಿಡ್ತದೆ. ಸೊ 0 30 -20. ನೆಕ್ಸ್ಟ್ -5 0 10. ನೆಕ್ಸ್ಟ್ 10 -20. ಎಲಿಮೆಂಟ್ಸ್ ಬರ್ಕೊಳತನೇ ಕೇರ್ಫುಲ್ ಆಗಿ ಬರ್ಕೋರಿ. 0 30 -20 -5 0 10 10 -20 10. ಯಾಕಂದ್ರೆ ಒಂದೇ ಎಲಿಮೆಂಟ್ ನೀವು ತಪ್ಪು ಬರ್ಕೊಂಡ್ರಿ, ಕ್ವಶನ್ದಾಗಿನ್ನೂ ಎಲಿಮೆಂಟ್ ಒಂದೇ ತಪ್ಪು ಬರ್ಕೊಂಡ್ರಿ, ಎಲ್ಲ ರಾಂಗ್ ಆಗ್ಬಿಡ್ತಾವ. ಇಲ್ಲಿ ಗೆಟ್ 0 ಮಾರ್ಕ್ಸ್. ಈ ಥರ ಮಿಸ್ಟೇಕ್ಸ್ ಮಾಡ್ಲಕ್ಕೆ ಹೋಗ್ಬಿಡ್ರಿ ಎಕ್ಸಾಮ್ದಾಗ. ಓಕೆ, ಕೇರ್ಫುಲ್ ಆಗಿ ಬರ್ಕೋರಿ. ದಿಸ್ ಇಸ್ ಅಡ್ಜಾಯಿಂಟ್. ಈಗ ಈ ಕ್ವಶನ್ 2 ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. A inverse is equals to 1 by adjoint, sorry, determinant ಏನದ 50. ಆಮೇಲೆ ಅಡ್ಜಾಯಿಂಟ್ ಇಲ್ಲ ನೋಡ್ರಿ, ಇದು ಬರ್ದ್ಬಿಡ್ತೀನಿ. 0 -5 10 30 0 -20 -20 10 10. ಸೊ ದಿಸ್ ಇಸ್ ಯುವರ್ A inverse. A inverse ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಏನ್ರಿ, ಫೈನಲ್ ಈಕ್ವೇಷನ್ ನಂಬರ್ 1 ಒಳಗಡೆ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. ಸೇಮ್. ಲೆಟ್ ಅಸ್ ಸಿ. Let us see. Equation number 1 becomes ಏನದ x equals to A inverse B ಅದ. x ವ್ಯಾಲ್ಯೂ ಹಾಕ್ಬಿಡ್ತೀನಿ, x y z. A inverse ಅಂದ್ರೆ ಇಲ್ಲಿ ಅದ. ಈಗ 1 by 50 as it is. ಇದು ಮ್ಯಾಟ್ರಿಕ್ಸ್ ಬರ್ದು ಬಿಡ್ರಿ, ಸ್ವಲ್ಪ ದೊಡ್ಡದೇ ಬರಿತೀನಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ಅಂತೇಳಿ. ಏನದ 0 -5
10, 30, 0, minus 20, minus 20, 10, 10 into B ಏನದ ಇಲ್ಲಿ B RHS 60, 90, 70. ಇದು ಸ್ಟಾರ್ಟಿಂಗ್ಗೆ ಬರ್ತಿದ್ದದ ನೋಡ್ರಿ. ಈಗ ಸಿಂಪಲ್ ಏನು ಮಾಡ್ಬೇಕು ಗೊತ್ತ್ರಿ, ಇದು ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸಿಂಪಲ್ ಅಲ್ಲ. ಓಕೆ, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡಬೇಕು? ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್, ಸೆಕೆಂಡ್, ಥರ್ಡ್. ಮಲ್ಟಿಪ್ಲಿಕೇಶನ್ ಯಾವಾಗಲೂ ರೋ ವರ್ಸಸ್ ಕಾಲಮ್ ಇರ್ತಾವೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಬೇಕು. ಕಂಡೀಷನ್ ಏನು? ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್ ಮಲ್ಟಿಪ್ಲೈ ಮಾಡಬೇಕು. ಈಸಿ ಅದ, ಹೌದಿಲ್ಲ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತದ. ಯಾರಿಗೆ ಗೊತ್ತಿಲ್ಲ ನೋಡ್ರಿ ಒಂದ್ಸಲ ಕ್ಲಿಯರ್. ನಾ ಇಲ್ಲಿ ಸಿಂಬಲ್ಸ್ ಹಾಕಿ ನೋಡ್ರಿ. ಸ್ಕ್ವೇರ್ ವಿತ್ ಸ್ಕ್ವೇರ್, ಸರ್ಕಲ್ ವಿತ್ ಸರ್ಕಲ್, ಟ್ರಯಾಂಗಲ್ ವಿತ್ ಟ್ರಯಾಂಗಲ್. ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇನ್ ಬಿಟ್ವೀನ್ ಏನು ಸೈನ್ ಬರ್ತದೆ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಅದು ಇಡ್ತಾ ಹೋಗೋಣ. ಲೆಟ್ ಅಸ್ ಸೀ. ಇದು 1/50 ಆಸ್ ಇಟ್ ಈಸ್. 0 ಇದ್ಮೇಲೆ ಸೀದಾ 0 ತಗೊಂಡ್ಬಿಡ್ರಿ, ಯಾಕಂದ್ರೆ 0 into anything is 0. ಸೆಕೆಂಡ್ ವಿತ್ ಸೆಕೆಂಡ್, 9 5 45 ವಿತ್ ಮೈನಸ್ ಅದ, ಸೊ minus 450. 10 into 70, ಥರ್ಡ್ ವಿತ್ ಥರ್ಡ್ 700 ಪ್ಲಸ್ 700. ಓಕೆ, ಮೈನಸ್ ಇದ್ರೆ ಮೈನಸ್ ಇದ್ರೆ ಪ್ಲಸ್ ಇದ್ರೆ ಪ್ಲಸ್. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮತ್ತೆ ಸೇಮ್ ಸ್ಕ್ವೇರ್, ಸರ್ಕಲ್, ಟ್ರಯಾಂಗಲ್. ಸ್ಕ್ವೇರ್ ವಿತ್ ಸ್ಕ್ವೇರ್, 30 into 60 1800. 0 ಆದ್ಮೇಲೆ ಸೀದಾ 0 ಬರೆದು ಬಿಡ್ರಿ. 0 into anything is 0. minus 20 ನೋಡ್ರಿ, ಇದು minus 20 into 70, 7 to the 14, so minus 1400. okay, last, first with first, 60 into minus 20, so minus 1200. next, 10 into 90 plus 900. 10 into 70, 700 plus 700. ಈಗ ಇದ್ರ ವ್ಯಾಲ್ಯೂಸ್ ಎಲ್ಲ ನೋಡ್ರಿ ಏನಾಗ್ತವೆ. 1/50, 700ದಾಗ minus 450 ಅಂದ್ರೆ ಎಷ್ಟಾಗ್ತದ್ರಿ? 250. ಇದು 1800 1400 ತೆಗೆದ್ರೆ 400. ಇವು ಆ್ಯಡ್ ಮಾಡ್ರಿ, ಪ್ಲಸ್ ಇದು ಆ್ಯಡ್ ಮಾಡ್ರಿ. 9 plus 6 15 1600 ಆಯ್ತು. 1600 1200 ತೆಗೆದ್ರೆ ಅಗೇನ್ 400. ಈಗ ಇದು ಎಲಿಮೆಂಟ್ಲಿಂದ ಡಿವೈಡ್ ಮಾಡ್ಬಿಡ್ರಿ. ಇದು 1/50 ಅದಾದ್ರೆ ಕೆಳಗಡೆ ಡಿನಾಮಿನೇಟರ್ ಇದ್ರೆ ಮಲ್ಟಿಪ್ಲೈ, ಡಿವೈಡ್ ಮೇಲಿದ್ರೆ ಮಲ್ಟಿಪ್ಲೈ. ಈಗ 0 0 ಕಟ್ ಮಾಡ್ರಿ. 5 1s 5 5s, 0 0 ಕ್ಯಾನ್ಸಲ್. 5 1s 5 8s. ಅಗೇನ್ ಇದು ಇವು ಬರ್ತೀನಿ ನೋಡ್ರಿ. ಈಗ 400/50 ಅಂದ್ರೆ 0 0 ಕ್ಯಾನ್ಸಲ್, 5 1s 5 8s. ಇದೇ ತರ ಮೇಲೆ. ಸೊ ದಿಸ್ ಈಸ್ ಯುವರ್ x y z. therefore x equals to 5, y is equals to 8 and z is equals to 8. ಸಿಂಪಲ್ ಅದ ರೀ, ಆರಾಮ ಮಾಡ್ಬೋದಾ, ಏನು ತೊಂದರೆ ಇಲ್ಲ. ಫಸ್ಟ್ ಇದರ್ಲಿಂದ 3 ಮ್ಯಾಟ್ರಿಕ್ಸ್ ಬರ್ಕೋರಿ. A B X. ಆಮೇಲೆ ಇದು ಫಾರ್ಮುಲಾದ ಮೇನ್. ಇದ್ರೊಳಗಡೆ A ಇನ್ವರ್ಸ್ ಒಂದು ಅನ್ನೋನ್ ಕ್ವಾಂಟಿಟಿ ಅದ. ಇದ್ರದ್ದು ಫಾರ್ಮುಲಾ ತಗೊಂಡು ಫಸ್ಟ್ ಡಿಟರ್ಮಿನೆಂಟ್ ಫೈಂಡ್ ಮಾಡ್ರಿ, ದಟ್ ಈಸ್ 50 ಬಂದದ. ಆಮೇಲೆ ಅಡ್ಜಾಯಿಂಟ್ ಫೈಂಡ್ ಮಾಡ್ರಿ, ಇವೆಲ್ಲ A11 A12 A ಅಂತೀರಿ, ಹೌದಿಲ್ಲ? ಆಮೇಲೆ A ಇನ್ವರ್ಸ್ ಫಾರ್ಮುಲಾದ ಹಾಕ್ರಿ, ಈ A ಇನ್ವರ್ಸ್ ಅದು ಮೇನ್ ಫಾರ್ಮುಲಾ ಹಾಕ್ರಿ, ಇವೆರಡು ಮಲ್ಟಿಪ್ಲೈ ಮಾಡ್ರಿ, ಲಾಸ್ಟಿಗೆ XYZ ವ್ಯಾಲ್ಯೂ ಬರ್ತಾನೆ. ಓಕೆ, ಸಿಂಪಲ್ ಅದ, ಪ್ರಾಕ್ಟೀಸ್ ಮಾಡ್ರಿ, ಆರಾಮ್ ಸರಿ ಬರ್ತದ. ಓಕೆ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿನಿ. ಸೊ ಇದೇ ಥರ ಈ ವಿಡಿಯೋಸಿಗೆ ನಿಮ್ಮ ಸಪೋರ್ಟ್ ಬೇಕು. ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಎಕ್ಸಾಂಪಲ್.